ಯಾಕೆ ಪದವೀಧರ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಜನರಲ್ ಎಲೆಕ್ಷನ್ನಲ್ಲಿ ಸಾಮಾನ್ಯವಾಗಿ ಬೇಕೋ ಬೇಡವೋ ಇವತ್ತಿನ ಪರಿಸ್ಥಿತಿ ಭಾಳ ಅಧೋಗತಿಗಿಳಿಬಿಟ್ಟಿದೆ. ಒಳ್ಳೆಯದನ್ನು ಬಯಸ್ತಕ್ಕಂಥ ಮತದಾರರ ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಇದೆ ಅನ್ನೋ ಒಂದು ಪ್ರಬಲವಾದ ನಂಬಿಕೆಯಿಂದ ನಾನು ಪದವೀಧರ ಕ್ಷೇತ್ರದಲ್ಲಿ ನಿಲ್ಲೇಬೇಕು ಅಂತೇಳಿ ನಾನು ದೃಢವಾದ ನಿರ್ಧಾರ ಮಾಡಿದ್ದೀನಿ ಸರ್. ನಮ್ಮ ಬಹುತೇಕ ಹೈಸ್ಕೂಲ್ಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಅತಿಥಿ ಪ್ರಾಚಾರ್ಯರಾಗಿ ಕೆಲಸ ಮಾಡ್ತಾ ಇದ್ರಿ. ಇವತ್ತು ಶೋಚನೀಯವಾದ ಸ್ಥಿತಿ. ನಾನು ಬೆಂಗಳೂರು ಕಾರ್ಪೊರೇಷನ್ ಕಾಲೇಜುಗಳಲ್ಲಿ ನೋಡಿದ್ದೀನಿ. ಅಲ್ಲಿ ಸಾಂವಿಧಾನಿಕವಾದ ಹುದ್ದೆ ಇದ್ದರೆ ಅವರ ಪರವಾದ ನಿಲುವನ್ನು ಭಾಳ ಸ್ಪಷ್ಟವಾಗಿ ಮತ್ತು ದಿಟ್ಟವಾಗಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ ಸರ್. ಈ ಪರಿಸರ ಕೃಷಿ ರೈತ ಸಂಬಂಧಪಟ್ಟಾಗೆ ಹಿಂದೆ ಏನಾದರೂ ಕೆಲಸ ಮಾಡಿದ್ದೀರಾ? ನಿಮ್ಮ ಮುಂದಿನ ಯೋಜನೆಗಳೇನು ಸರ್? ಈ ಹಿಂದೆ ಒಂದು ಕೊಡಗಿನಲ್ಲಿ ಭಾಳ ದೊಡ್ಡ ಒಂದು ದುರಂತ ಅನಾಹುತ ಆಯಿತು. ಸಂಗೀತ ಸಂಜೆ ಒಂದು ಕಾರ್ಯಕ್ರಮವನ್ನು ನಿರೂಪಿಸಿ ಆ ಮೂಲಕ ಬಂದಂಥ ಸುಮಾರು 80-90 ಲಕ್ಷ ರೂಪಾಯಿಗಳನ್ನ ನಮ್ಮ ಆದಿಚುಂಚನಗಿರಿ ಮಠಕ್ಕೆ ಕೊಟ್ಟು ಆ ಮುಖಾಂತರ ಅವರು ಅಲ್ಲಿದ್ದಂಥ ಅನೇಕ ತೊಂದರೆಗೀಡಾದಂಥ ಸಂತ್ರಸ್ತರಿಗೆ ಸ್ವಾಮೀಜಿಯವರು ಸಹಾಯ ಮಾಡೋದಕ್ಕೆ ನಾವು ಕೈಲಾದ ಸಹಾಯ ಮಾಡಿದ್ವಿ. ಅದಲ್ಲದೆ ಆ ಒಂದು ಪ್ರೋಗ್ರಾಮ್ನಲ್ಲಿ ಟೋಟಲ್ ಒಂದು 3.5-4 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹ ಆಯಿತು ಈ ಒಂದು ಅಭಿಯಾನದ ಮುಖಾಂತರ. ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ನಿಮ್ಮ ಸ್ನೇಹಿತರು ಈ ಸಂದರ್ಭದಲ್ಲಿ ನಿಮ್ಮ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನಿಮಗಿದೆಯಾ? ಅದೇ ಒಂದು ವಿಶ್ವಾಸದಿಂದ ನಾನು ಯಾವ ಪಕ್ಷಕ್ಕೂ ನಾನು ಟಿಕೆಟ್ ಆಕಾಂಕ್ಷಿ ಆಗಲಿಲ್ಲ ಸರ್. ರಾಮೋಜಿಗೌಡರು 2 ಬಾರಿ ಸೋತಂತವರು, ಈಗ 3ನೇ ಬಾರಿ ಸ್ಪರ್ಧೆ ಮಾಡಿದ್ದಾರೆ. ಆ ದೇವೇಗೌಡರು ಮೊದಲನೇ ಸಾರಿ ಗೆದ್ದಿದ್ದಾರೆ, 2ನೇ ಸಾರಿಗೆ ನಿಂತಿದ್ದಾರೆ. ಇವರ ನಡುವೆ ನೀಲಕಂಠ ಆರ್ ಗೌಡ ಹೇಗೆ ಮೇಲೇಳಲಿಕ್ಕೆ ಸಾಧ್ಯ? ನನ್ನದೇ ಆದ ಒಂದು ದೊಡ್ಡ ಸ್ನೇಹಿತರ ಬಳಗ, ಹಿತೈಷಿಗಳ ಬಳಗವನ್ನು ನಾನು ಸಂಪಾದನೆ ಮಾಡಿದ್ದೀನಿ. ಅದೇ ನನ್ನ ದೊಡ್ಡ ಆಸ್ತಿ. ನನ್ನ ಪ್ರತಿಸ್ಪರ್ಧಿಗಳು ಯಾರು ಅಂತ ನೋಡೋದಕ್ಕೆ ಬದಲಾಗಿ ನಾನು ನನ್ನ ಗೆಲುವಿನ ಹತ್ರ ಯಾವ ರೀತಿ ಸಾಗಬಹುದು ಅಂತೇಳಿ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. ತಾವು ತಮ್ಮ ಪ್ರಣಾಳಿಕೆಯಲ್ಲಿ ಒಂದು ಪದವನ್ನು ಬಳಸಿದ್ದೀರಿ, ವಿದ್ಯಾವಂತರು ದೇಶದ ಆಧಾರ ಸ್ತಂಭ ಅಂತ ಹೇಳ್ತೀರಿ. ಹಾಗಾದರೆ ಅವಿದ್ಯಾವಂತರೇನು ಸರ್? ಆತ್ಮೀಯ ಕರುನಾಡು ಬಂಧುಗಳೇ, ನಿಮಗೆಲ್ಲ ನಮಸ್ಕಾರಗಳು. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ. ಈಗ ತಾನೇ ಲೋಕಸಭಾ ಚುನಾವಣೆ ಮುಗಿದಿದೆ. ಸಂಬಂಧಪಟ್ಟ ಹಾಗೆ ಎಣಿಕೆ ಕಾರ್ಯಕ್ರಮ ಇದೆ, ಜೂನ್ 4ನೇ ತಾರೀಕಿದೆ. ಅದಕ್ಕಿಂತ ಒಂದು ದಿನ ಮುಂಚೆ ಪದವೀಧರ ಕ್ಷೇತ್ರ, ಶಿಕ್ಷಕರ ಕ್ಷೇತ್ರ ಸೇರಿದಂಗೆ ಇನ್ನೂ ಹಲವಾರು ಕ್ಷೇತ್ರಗಳ ಚುನಾವಣೆ 3ನೇ ತಾರೀಕು ನಿಗದಿಯಾಗಿದೆ. ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 15 ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ರಾಮೋಜಿಗೌಡ, BJP ಮತ್ತು JDS ಮೈತ್ರಿ ಪಕ್ಷದಿಂದ ದೇವೇಗೌಡರು 2ನೇ ಬಾರಿಗೆ ಸ್ಪರ್ಧೆ ಮಾಡಿದ್ದಾರೆ. ಈ 15ರಲ್ಲಿ ಇಬ್ಬರನ್ನ ಹೊರತುಪಡಿಸಿದ್ರೆ ಉದಯ್ ಸಿಂಗ್ ಪಕ್ಷೇತರ ಅಭ್ಯರ್ಥಿಯಾಗಿ, ಹಾಗೆ ನಮ್ಮ ಭಾಗಕ್ಕೆ ಸ್ವಲ್ಪ ಚಿರಪರಿಚಿತರಾಗಿರುವಂತಹ ಒಂದು ರಾಜಕೀಯ ನಂಟನ್ನು ಹೊಂದಿರುವಂತಹ, ಸಂಬಂಧಗಳನ್ನ ಇಟ್ಕೊಂಡಿರುವಂತಹ ನೀಲಕಂಠ ಆರ್ ಗೌಡರವರು ಸಹ ಸ್ಪರ್ಧೆ ಮಾಡಿದ್ದಾರೆ. ನೀಲಕಂಠ ಆರ್ ಗೌಡರವರು ಹಲವಾರು ಸಾಮಾಜಿಕ ಕ್ಷೇತ್ರಗಳಲ್ಲಿ ದುಡಿದು ಒಂದು ಉದ್ಯಮವನ್ನು ಕಟ್ಟಿಕೊಂಡು ಉನ್ನತ ವ್ಯಾಸಂಗ ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿಯನ್ನು ಪಡ್ಕೊಂಡು ಬೆಂಗಳೂರಿನಲ್ಲಿ ನಮ್ಮ ಊರು ಬಳಗ ಅಂತ ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿಕೊಂಡು ಆ ಮೂಲಕ ಯೂನಿವರ್ಸಿಟಿಯಲ್ಲಿ ಸಹಸ್ರಾರು ಗಿಡಗಳನ್ನ ನೆಟ್ಟು ಬೆಳೆಸಿ ಪೋಷಿಸುವುದರ ಜೊತೆಗೆ ಇನ್ನಿತರ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾನು ಈ ಬಾರಿ ಸ್ಪರ್ಧೆ ಮಾಡಿದ್ದೇನೆ. ಪ್ರಾಮಾಣಿಕವಾಗಿ ನಾನು ಕೆಲಸವನ್ನು ಮಾಡ್ತೇನೆ. ನಾನೊಬ್ಬ ಪ್ರಾಮಾಣಿಕ ಅಭ್ಯರ್ಥಿಯಾಗಿದ್ದು ನನ್ನೆಲ್ಲ ಸಹಪಾಠಿಗಳು, ನನ್ನೆಲ್ಲ ಹಿತೈಷಿಗಳು, ನನ್ನೆಲ್ಲ ಬಂಧು ಬಳಗ ಪ್ರತಿಯೊಬ್ಬರು ನನಗೆ ಮತವನ್ನು ನೀಡಿದರೆ ನಾನು ಕೇವಲ ಒಂದು ಪದವಿ ಕ್ಷೇತ್ರಕ್ಕೆ ಸೀಮಿತವಾಗದೆ ಪರಿಸರ ಕಾಳಜಿಯನ್ನು ಇಟ್ಕೊಂಡು ತಮ್ಮ ಕ್ಷೇತ್ರದ ಅಭಿವೃದ್ಧಿಯ ಪದದತ್ತ ಕೊಂಡೊಯ್ಯಲಿಕ್ಕೆ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಮನವಿ ಮಾಡ್ಕೊಳ್ಳೋಕ್ಕೋಸ್ಕರ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ನೀವು ಪದವೀಧರ ಕ್ಷೇತ್ರಕ್ಕೆ ಇಲ್ಲಿ ಅಭ್ಯರ್ಥಿ ಆಗಿದ್ದೀರಿ. ನಿಮ್ಮದೊಂದು ರಾಜಕೀಯ ನಂಟಿದೆ. ಹೌದು, ಬಹುತೇಕ ರಾಜಕೀಯ ನಂಟು ಅಂದರೆ ಕಾಂಗ್ರೆಸ್ನಲ್ಲಿ ಒಂದು ಉನ್ನತ ದರ್ಜೆಯಲ್ಲಿರುವಂಥ ಹಲವಾರು ಸಂಬಂಧಿಕರು ನಿಮ್ಮಲ್ಲಿದ್ದಾರೆ. ಉದಾಹರಣೆಗೆ ಕೃಷ್ಣಪ್ಪ, ಅವ್ರ ಮಗ ಪ್ರಿಯಕೃಷ್ಣ, ನಿಮ್ಮ ಸೋದರ ಮಗನಾದಂತಹ SSC ಬಾಲಕೃಷ್ಣರವರು ಮಾಗಡಿಯ ಶಾಸಕರು, ಇವರೆಲ್ಲ ಇದ್ದು ತಾವು ಯಾಕೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದೀರಿ? ಸರ್, ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೇ ಫ್ಯಾಮಿಲಿನಲ್ಲಿ ಈಗಾಗಲೇ 3 ಜನ ಶಾಸಕರಿದ್ದಾರೆ. ಸೊ 4ನೇವನು ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ನೀವು ನೋಡಿದ್ದೀರಿ, ಅನೇಕ ಟೀಕೆ ಟಿಪ್ಪಣಿಗಳು ಬರ್ತಾ ಇದ್ದಾವೆ. ಏನಂದರೆ ಕುಟುಂಬ ರಾಜಕಾರಣ, ಮತ್ತೊಂದು ಮಗದೊಂದು ಅಂತೇಳಿ. ನಮಗೀಗ ಮನಸ್ಸಿನಲ್ಲಿ ಸಾಮಾಜಿಕವಾಗಿ ತೊಡಗಿಸ್ಕೋಬೇಕು ಅನ್ನೋ ಆಸೆ ಇದ್ದರೂ ಕೂಡ ಈ ಕುಟುಂಬ ರಾಜಕಾರಣ ಅಂತ ಬಂದಾಗ ಆ ಟೀಕೆಗೆ ಒಳಪಡಬಾರ್ದು ಅನ್ನೋ ದೃಷ್ಟಿನಲ್ಲಿ, ಜೊತೆಗೆ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಅವರು ನನಗೆ ಪಾರ್ಟಿ ಟಿಕೆಟ್ ಕೇಳ್ತಾರೆ. ಅಕಸ್ಮಾತ್ ಪಾರ್ಟಿ ಹೈಕಮಾಂಡ್ ನನಗೆ ಕೊಡೋದಕ್ಕೆ ತೀರ್ಮಾನ ಮಾಡೋಕ್ಕಾಗದೇ ಇರ್ಬೋದು. ಆ ಸಂದರ್ಭದಲ್ಲಿ ಅವ್ರಿಗೂ ಒಂಥರ ಪಾರ್ಟಿನಲ್ಲಿ ಒಂದು ಅಸಮಾಧಾನ ಬರ್ತದೆ. ಅವ್ರಿಗಾಗಲಿ ಯಾರಿಗೂ ಕೂಡ ಈ ಒಂದು ಅಸಮಾಧಾನದ ಒಂದು ಕಾವು ತಟ್ಟಬಾರ್ದು ಅಂತೇಳಿ ನಾನು ಪಕ್ಷೇತರವಾಗಿ ನಿಂತ್ಕೊಂಡ್ರೆ ನಂತರ ಮುಂದಿನ ದಿನಗಳಲ್ಲಿ ಏನು ತೀರ್ಮಾನ ಮಾಡಬೇಕು ಆಮೇಲೆ ಕೂತ್ಕೊಂಡು ತೀರ್ಮಾನ ಮಾಡೋಣ ಅಂತೇಳಿ ನಾನು ಪಕ್ಷೇತರನಾಗೆ
ಇವತ್ತು ಕಂಟೆಸ್ಟ್ ಸರ್, ಮಾಡ್ತಾರೆ. ಇದೇ ಮೊದಲನೇ ಬಾರಿಗೆ ನೀವು ಪದವೀಧರ ಕ್ಷೇತ್ರಕ್ಕೆ ಬಂದಿದ್ದೀರಿ. ಹಲವಾರು ಕ್ಷೇತ್ರಗಳಿದ್ದೀರಿ. ಒಬ್ಬರು ಪದವೀಧರರಾದ ನಂತರನೂ ಬೇರೆ ರೀತಿಯಲ್ಲಿ MLC ಆಗುವಂಥದ್ದಿರ್ಬೋದು ಅಥವಾ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡುವಂಥದ್ದಿರ್ಬೋದು ಮತ್ತಿತರ ಕ್ಷೇತ್ರಗಳು ಇದೆ. ಯಾಕೆ ಪದವೀಧರ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಸರ್, ಇವತ್ತು ಬಹುಶಃ ನಾವು ವಸ್ತುಸ್ಥಿತಿ ಮಾತಾಡಿದ್ರೆ ಇವತ್ತು ರಾಜಕಾರಣದಲ್ಲಿ ಯಾವುದೇ ನಾಮಿನೇಷನ್ ಆಗಬೇಕು ಮತ್ತೊಂದಾಗಬೇಕು ಅಂದರೆ ಬಹಳ ದೊಡ್ಡ ಪ್ರಭಾವ ಬೇಕು. ಪ್ರಭಾವ ಎಲ್ಲ ರೀತಿಯಾದ ಪ್ರಭಾವಗಳು ಬೇಕು. ಬಹುಶಃ ಆ ನಿಟ್ಟಿನಲ್ಲಿ ನನಗೆ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇಲ್ಲ. ಪದವೀಧರ ಕ್ಷೇತ್ರ ಯಾಕೆ ನಾನು ಆರಿಸ್ಕೊಂಡೆ ಅಂತ ಹೇಳಿದ್ರೆ, ಇವತ್ತು ಜನರಲ್ ಎಲೆಕ್ಷನ್ನಲ್ಲಿ, ಸಾಮಾನ್ಯವಾಗಿ ಜನರಲ್ ಎಲೆಕ್ಷನ್ನಲ್ಲಿ ನೀವು ಬೇಕೋ ಬೇಡವೋ ಇವತ್ತಿನ ಪರಿಸ್ಥಿತಿ ಭಾಳ ಅಧೋಗತಿಗಿಳಿಬಿಟ್ಟಿದೆ. ದುಡ್ಡು ಬೇರೆ ಬೇರೆ ರೀತಿಯ ಹಣ ಅಧಿಕಾರ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು, ಹಣ ಅಧಿಕಾರ ಇಲ್ಲದೇ ಏನು ನಶ್ವರ ಅನ್ನೋ ಲೆಕ್ಕ. ಆ ಮಟ್ಟದಲ್ಲಿ ಇವತ್ತು ರಾಜಕೀಯ ಅಧೋಗತಿಯ ಸ್ಥಿತಿಗೆ ಬಂದು ನಿಂತಿದೆ. ಎಲ್ಲೋ ಒಂದು ಕಡೆ ನನಗೆ ಆ ಮನಸ್ಥಿತಿಯಲ್ಲಿ ಇಲ್ಲದೇ ಇರೋದರಿಂದ ಈ ಏನು ಪದವೀಧರ ಕ್ಷೇತ್ರದಲ್ಲಿ ಎಲ್ಲ ಪ್ರಬುದ್ಧ ಮತದಾರರು ಪ್ರಜ್ಞಾವಂತಿಕೆಯಿಂದ ಮತ ಮಾಡ್ಬೋದು ಅನ್ನೋ ಒಂದು ಪ್ರಬಲವಾದ ನಂಬಿಕೆಯಿಂದ ವಿದ್ಯಾವಂತರು ಒಳ್ಳೆಯ ವಿಚಾರವಂತರನ್ನ ಚುನಾಯಿಸ್ಬೋದು ಅನ್ನೋ ಒಂದು ಪ್ರಬಲವಾದ ನಂಬಿಕೆಯಿಂದ ನಾನು ಪದವೀಧರ ಕ್ಷೇತ್ರವನ್ನೇ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಅಂದರೆ ಪದವೀಧರ ಕ್ಷೇತ್ರದಲ್ಲಿ ಹಣದ ಪ್ರಭಾವ, ವ್ಯಕ್ತಿಯ ಪ್ರಭಾವ, ರಾಜಕೀಯ ಪ್ರಭಾವ ಇಲ್ಲ ಅಂತೀರಾ? ಇತ್ತೀಚಿನ ದಿನಗಳಲ್ಲಿ ನಾನು ಈ ತೀರ್ಮಾನ ತೆಗೆದುಕೊಂಡೆ. ನಾನು ಬಹುಶಃ ಲಾಸ್ಟ್ ಎಲೆಕ್ಷನಲ್ಲಿ ನಾನು ಈ ತೀರ್ಮಾನ ತೆಗೆದುಕೊಂಡಿದ್ದು ನಾನು. ಆದರೆ ದುರದೃಷ್ಟವಶಾತ್ ನನಗೆ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿ ನಾನು ಆ ಸಂದರ್ಭದಲ್ಲಿ ಚುನಾವಣಾ ಕಣದಿಂದ ಹಿಂದೆ ಸರಿಬೇಕಾದಂಥ ಅನಿವಾರ್ಯತೆ ನನಗೆ ಬಂತು. ಆ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅನ್ನೋ ಒಂದು ಆಸೆ ಅದು ಹಾಗೆ ಮುಂದುವರ್ಕೊಂಡು ಬಂತು. ಈ ಚುನಾವಣೆಯಲ್ಲಿ ಸ್ಪರ್ಧಿಸಲೇಬೇಕು ಅನ್ನೋ ಒಂದು ದೃಢವಾದ ನಿರ್ಧಾರ ಇರೋದ್ರಿಂದ ನನಗೂ ಗೊತ್ತಿದೆ ಈ ಇತ್ತೀಚಿನ ದಿನಗಳಲ್ಲಿ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಯಾವ ರೀತಿಯಾದ ಚುನಾವಣೆ ಅನ್ನೋದಕ್ಕಿಂತ ಕೆಲವು ಚಿತಾವಣೆಗಳು ಕೂಡ ನಡೀತಾ ಇದ್ದೇವೆ, ನನಗೆ ಗೊತ್ತಿದೆ. ಬಟ್ ಆದರೆ ಈ ಕ್ಷೇತ್ರದಲ್ಲಿ ಒಳ್ಳೆಯದನ್ನು ಬಯಸ್ತಕ್ಕಂಥ ಮತದಾರರ ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಇದೆ ಅನ್ನೋ ಒಂದು ಪ್ರಬಲವಾದ ನಂಬಿಕೆಯಿಂದ ನಾನು ಪದವೀಧರ ಕ್ಷೇತ್ರದಲ್ಲಿ ನಿಲ್ಲೇಬೇಕು ಅಂತೇಳಿ ನಾನು ದೃಢವಾದ ನಿರ್ಧಾರ ಮಾಡಿದ್ದೀನಿ ಸರ್. ಈ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿನ ಸಮಸ್ಯೆಗಳು ನಿಮಗೆ ಆಳವಾಗಿ ಗೊತ್ತಿದೆಯಾ? ಪದವೀಧರರ ಸಮಸ್ಯೆಗಳು ಏನಿದೆ, ಹೇಗಿದೆ, ಅದನ್ನು ಏನು ಮಾಡಬೇಕು ಅಂತ ಏನಾದ್ರು ಒಂದು ಪ್ರಣಾಳಿಕೆಯನ್ನು ಮಾಡ್ಕೊಂಡಿದ್ದೀರಾ ನೀವು? ಪದವೀಧರ ಕ್ಷೇತ್ರ ಒಂದೇ ಅಂತಲ್ಲ, ಈ ವಿಧಾನ ಪರಿಷತ್ ಅಂತಂದರೆ ಪದವೀಧರ ಕ್ಷೇತ್ರ ಒಂದು ಕ್ಷೇತ್ರ. ಪದವೀಧರರ ನಾವು ರೆಪ್ರೆಸೆಂಟ್ ಮಾಡೋದ್ರ ಜೊತೆಗೆ ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ. ರೈತರ ಸಮಸ್ಯೆಗಳಿರ್ಬೋದು, ನಿರುದ್ಯೋಗ ಸಮಸ್ಯೆಗಳಿರ್ಬೋದು, ಪರಿಸರಕ್ಕೆ ಪೂರಕವಾದ ಸಮಸ್ಯೆಗಳು, ಇವುಗಳೆಲ್ಲ ಅಡ್ರೆಸ್ ಮಾಡೋದಕ್ಕೆ ಅದೊಂದು ಸೂಕ್ತವಾದ ವೇದಿಕೆ ಅನ್ನೋ ಒಂದು ವಿಶ್ವಾಸದ ಮೇಲೆ ನಾನು ಈ ಕ್ಷೇತ್ರನ ಈ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸಬೇಕು ಅನ್ನೋ ಒಂದು ನಿರ್ಧಾರ ತೆಗೆದುಕೊಂಡಿದ್ದೀನಿ ಸರ್. ಸರ್, ಪದವೀಧರ ಕ್ಷೇತ್ರಕ್ಕೆ ನೀವು ಬಂದಿದ್ದೀರಿ. ರಾಜಕೀಯವನ್ನೇ ಹಾಸು ಹೊತ್ಕೊಂಡಿರುವಂಥ ಹಲವಾರು, ನಾನು ಇದೇ ಮಣ್ಣಿನವನು ಅಂತ ಹೇಳ್ಕೊಳ್ಳೋ ತನಕ ರೈತರ ಕಷ್ಟಗಳನ್ನ ಆಲಿಸ್ತಾ ಇರುವಂಥದ್ದು, ನಿರುದ್ಯೋಗ ಸಮಸ್ಯೆಯನ್ನು ನೀಗಿಸ್ತಾ ಇರುವಂಥದ್ದು, ಇವೆಲ್ಲವೂ ಇರುವಂಥ ಸಂದರ್ಭದಲ್ಲಿ ಕೇವಲ ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಈ ಪರಿಸರ, ಕೃಷಿ, ರೈತ ಅಂತೆಲ್ಲ ಹೇಳ್ತೀರಿ, ಅದನ್ನು ಹೇಗೆ ನಿಭಾಯಿಸ್ತೀರಿ? ಸರ್, ಈಗ ಪದವೀಧರ ಕ್ಷೇತ್ರದಲ್ಲಿ ನೀವು ನೋಡಿರ್ಬೋದು, ನಾನೇ ಫಾರ್ ಇನ್ಸ್ಟೆನ್ಸ್ ಯಾವುದೋ ಸುಮಾರು ಕಾಲೇಜ್ಗಳಿಗೆ ಹೋದಾಗ, ನಮ್ಮ ಒಕ್ಕಲಿಗರ ಸಂಘದ ಕಾಲೇಜಿಗೆ ಹೋದಾಗ ನಾನು 2008ರಿಂದ 2015 ತನಕ ನಾನಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಆ ಸಂದರ್ಭದಲ್ಲಿ ಕೆಲಸಕ್ಕೆ ಸೇರಿದಂಥ ಅನೇಕ ಪದವೀಧರರು ಇವತ್ತು ಕೂಡ 10,000 to 15,000 ರೂಪಾಯಿ ಸ್ಯಾಲ್ರಿ ತೊಗೊಂಡು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇದೊಂದು ಬರೀ ಒಂದು ಕಾಲೇಜಿಗೆ ಮಾತ್ರ ಸೀಮಿತವಾದ ಒಂದು ಪ್ರಾಬ್ಲಮ್ ಅಲ್ಲ, ಇದು ಎಲ್ಲ ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳಲ್ಲಿ ಈ ರೀತಿಯಾದ ನೋವನ್ನು ಪಡ್ತಾ ಇದ್ದಾರೆ. ಬಹುಶಃ ಅವ್ರ ನೋವುಗಳಿಗೆ ನಾನೆಲ್ಲೋ ಏನಾದ್ರು ಒಂದು ಅದಕ್ಕೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ಬೋದೇನೋ ಒಂದು ಕೊಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ ಸರ್. ಕೃಷಿ ಮತ್ತು ರೈತ ಅಂದರೆ ರೈತ ಕೃಷಿ ಎರಡು ಒಂದೇ ಆದ್ರೂ ಅದ್ರ ಜೊತೆಗೆ ಶಿಕ್ಷಕರ ಕ್ಷೇತ್ರದಲ್ಲೂ ಹಲವಾರು ಸಮಸ್ಯೆಗಳಿದೆ, ಅದನ್ನು ಬಗೆಹರಿಸಬೇಕು. ಅಂದರೆ ಪದವೀಧರರು ಇದ್ದಾರೆ, ಬಗೆಹರಿಸಬೇಕು ಅಂತ ಹೇಳ್ತೀರಿ. ಸೊ ಅದೇ ನಿಟ್ಟಿನಲ್ಲಿ ನೀವು 5 ವರ್ಷಗಳ ಕಾಲ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿರ್ತೀರಿ. ಅಲ್ಲೂ ಬಹುತೇಕ ಪದವೀಧರರು ಇದ್ದಾರೆ. ಅವರೆಲ್ಲ ನೀವು ಹೇಳ್ದಂಗೆ 10,000-15,000 ರೂಪಾಯಿ ಸಂಬಳ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆಗಲೂ ಬಗೆಹರಿಸಿಲ್ಲ, ಈಗ ಹೇಗೆ ಬಗೆಹರಿಸ್ತೀರಿ? ಇಲ್ಲ, ಆಗ ನನ್ನ ಕೈ ನಾನು ಒಕ್ಕಲಿಗರ ಸಂಘದ ಒಂದು ಶ್ರೀಗಂಧ ಕಾವಲ್ ಅಂತ ಬಹುಶಃ ತಾವು ಕೇಳಿರಬೇಕು. ಅಲ್ಲಿ ನಾನು ಓದಂಥ ಸಂದರ್ಭದಲ್ಲಿ ಅನೇಕ ಲೆಕ್ಚರರ್ಸು ಪಾರ್ಟ್ ಟೈಮ್ ಇದರಲ್ಲಿ ಕೆಲಸ ಮಾಡ್ತಾಯಿದ್ರು, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಥವಾ ಡೈಲಿ ವೇಜಸ್ ಮೇಲೆ ಮಾಡ್ತಾಯಿದ್ರು. ಸುಮಾರು 5-6 ವರ್ಷ 7 ವರ್ಷಗಳಿಂದ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರೆಲ್ಲ ಬಂದು ನನ್ನ ಅಪ್ರೋಚ್ ಮಾಡಿದ್ರು. ಅವರ ಸಮಸ್ಯೆಗಳನ್ನ ನಾನು ಭಾಳ ತಾಳ್ಮೆಯಿಂದ ಆಲಿಸಿ ಅವ್ರಿಗೆ ಹೇಳಿದ್ದಿಷ್ಟೇ, ನಿಮ್ಮ ಸಮಸ್ಯೆಗಳು ಜಿನಿಯನ್ ಆಗಿದ್ದರೆ, ಕಾನೂನಾತ್ಮಕವಾಗಿದ್ದರೆ ಅದನ್ನು ಪರಿಹಾರ ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರುಗಳೆಲ್ಲ ನಾನಿದ್ದಾಗ ನನ್ನ ಅಧಿಕಾರಾವಧಿಯಲ್ಲಿ ಸುಮಾರು 6-7 ಜನ, ಅಲ್ಲಿದ್ದಂಥ ಸಂಖ್ಯೆಯೇ ಕಡಿಮೆ, ಅದರಲ್ಲಿ 6-7 ಜನ ಟೀಚರ್ಸ್ಗೆ ನಾನು ಅದನ್ನು ಅವ್ರಿಗೆ ಕಾಯಂ ಮಾಡೋ ನಿಟ್ಟಿನಲ್ಲಿ
ಕಾರ್ಯಪ್ರವೃತ್ತನಾದೆ ಸರ್. ಈ ಶಿಕ್ಷಕರ ಕ್ಷೇತ್ರ ಅಥವಾ ಪದವೀಧರ ಕ್ಷೇತ್ರ ಅಂತ ಬಂದಾಗ ನಮ್ಮ ಬಹುತೇಕ ಹೈಸ್ಕೂಲ್ಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಅತಿಥಿ ಪ್ರಾಚಾರ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು. ಅವರ ಸಮಸ್ಯೆಗಳೂ ಬೇಕಾದಷ್ಟಿದೆ. ಇಲ್ಲಿ ಒಂದು ಕಡೆ ಪ್ರೈವೇಟೈಸೇಷನ್, ಇನ್ನೊಂದು ಕಡೆ ಸರ್ಕಾರಿ ಕಾಲೇಜುಗಳಾದ್ರೂ ಅಲ್ಲೂ ಸಹ ಖಾಸಗಿಯಾಗಿ ಅಂದರೆ ಅತಿಥಿ ಶಿಕ್ಷಕರಾಗಿ. ಸೊ ಅವ್ರ ಬದುಕುಗಳು ಜೋಲಾಡ್ತಾ ಇದೆ ಸರ್. ಹೇಗೆ? ಭಾಳ ಒಂಥರ ಶೋಚನೀಯವಾದ ಸ್ಥಿತಿ. ನಾನು ಬೆಂಗಳೂರು ಕಾರ್ಪೊರೇಷನ್ ಕಾಲೇಜುಗಳಲ್ಲಿ ನೋಡಿದ್ದೀನಿ. ಅಲ್ಲಿ ಉಪಾಧ್ಯಾಯರ ಸಂಖ್ಯೆ ಕಡಿಮೆ ಇದೆ, ಅನಿವಾರ್ಯತೆ ಇದೆ. ಆದರೂ ಕೂಡ ಸರ್ಕಾರ ಯಾಕೋ ಅವ್ರನ್ನ ಅಲ್ಲಿ ಕಾಯಂಗೊಳಿಸುವ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತಿ ಆಗಿಲ್ಲ. ಅವ್ರಿಗೆಲ್ಲ ಸೂಕ್ತವಾದ ಏನು ಅಂತ ಹೇಳಿದ್ರೆ ನ್ಯಾಯ ದೊರಕಿಸೋ ನಿಟ್ಟಿನಲ್ಲಿ ನಾನೇನಾದರೂ ಈಗಲೂ ಕೂಡ ನಾವು ನಮಗೆ ಕೈಲಾದಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಒಂದು ಅಧಿಕೃತವಾದ ಸಾಂವಿಧಾನಿಕವಾದ ಹುದ್ದೆ ಇದ್ದರೆ ಅವರ ಪರವಾದ ನಿಲುವನ್ನು ಭಾಳ ಸ್ಪಷ್ಟವಾಗಿ ಮತ್ತು ದಿಟ್ಟವಾಗಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ ಸರ್. ಸರ್, ನಿಮ್ಮ ಪ್ರಣಾಳಿಕೆ ಅಥವಾ ನೀವು ಮಾಡ್ಕೊಂಡಿರುವಂಥ ಒಂದು ಪಾಂಪ್ಲೆಟ್ಸಲ್ಲಿ ಪರಿಸರ, ಕೃಷಿ, ರೈತ ಅನ್ನೋದನ್ನು ಸ್ವಲ್ಪ ಹೆಚ್ಚು ತೋರಿಸ್ತಾ ಇದ್ದೀರಿ. ಈ ಪರಿಸರ, ಕೃಷಿ, ರೈತ ಸಂಬಂಧಪಟ್ಟಾಗೆ ಹಿಂದೆ ಏನಾದರೂ ಕೆಲಸ ಮಾಡಿದ್ದೀರಾ? ನಿಮ್ಮ ಮುಂದಿನ ಯೋಜನೆಗಳೇನು ಸರ್? ನೀವು ಗೆದ್ದಂಥ ಸಂದರ್ಭದಲ್ಲಿ ಏನು ಮಾಡ್ತೀರಿ ಅವರಿಗೆ? ಪರಿಸರಕ್ಕೆ ಪೂರಕವಾದ ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಬಹುಶಃ ತಾವು ಈ ಹಿಂದೆ ಒಂದು ಕೊಡಗಿನಲ್ಲಿ ಭಾಳ ದೊಡ್ಡ ಒಂದು ದುರಂತ ಅನಾಹುತ ಆಯಿತು. ಆ ಸಂದರ್ಭದಲ್ಲಿ ಹೆಚ್ಚು ಮಳೆ ಬಂದಂಥ ಸಂದರ್ಭದಲ್ಲಿ ಲ್ಯಾಂಡ್ ಸ್ಲೈಡು ಮತ್ತು ಕಾಡು ನಾಶ ಆಗಿದ್ದು ಅನೇಕ ದುರಂತಗಳು ನಾವು ಸಾಕ್ಷೀಭೂತರಾಗಿದ್ದೇವೆ. ಆ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ, ನಮ್ಮ ಸ್ನೇಹಿತರ ತಂಡ, ನಮ್ಮವರು ಅಂತ ಒಂದು ಬಳಗ ಇದೆ, ನಾವುಗಳೆಲ್ಲ ಸೇರಿ ಅದಕ್ಕೆ ಏನಾದರೂ ಒಂದು ನಮ್ಮ ಕೈಲಾದಂಥ ಕಾಣಿಕೆ ನೀಡಬೇಕು ಅಂತೇಳಿ ಒಂದು ಸಂಗೀತ ಸಂಜೆ ಒಂದು ಕಾರ್ಯಕ್ರಮವನ್ನು ನಿರೂಪಿಸಿ ಆ ಮುಖಾಂತರ ಕರ್ನಾಟಕ ರಾಜ್ಯದ ಶ್ರೇಷ್ಠ ಗಾಯಕ ಗಾಯಕಿಯರನ್ನೆಲ್ಲ ಒಂದು ವೇದಿಕೆಗೆ ತಂದು ಅವರೆಲ್ಲ ಭಾಳ ₹1 ಇದನ್ನು ಸಂಭಾವನೆ ಪಡೆದುಕೊಳ್ಳದೆ ಉಚಿತವಾಗಿ ಬಂದು ಆ ಕಾರ್ಯಕ್ರಮ ನಡೆಸ್ಕೊಟ್ರು. ಆ ಮೂಲಕ ಬಂದಂಥ ಸುಮಾರು 80-90 ಲಕ್ಷ ರೂಪಾಯಿಗಳನ್ನ ನಮ್ಮ ಆದಿಚುಂಚನಗಿರಿ ಮಠಕ್ಕೆ ಕೊಟ್ಟು ಆ ಮುಖಾಂತರ ಅವರು ಅಲ್ಲಿದ್ದಂಥ ಅನೇಕ ತೊಂದರೆಗೀಡಾದಂಥ ಸಂತ್ರಸ್ತರಿಗೆ ಸ್ವಾಮೀಜಿಯವರು ಸಹಾಯ ಮಾಡೋದಕ್ಕೆ ನಾವು ನಮ್ಮ ಕೈಲಾದ ಸಹಾಯ ಮಾಡಿದ್ವಿ. ಅದಲ್ಲದೆ ಆ ಒಂದು ಪ್ರೋಗ್ರಾಮ್ನಲ್ಲಿ ಟೋಟಲ್ ಒಂದು 3.5 4 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹ ಆಯಿತು ಈ ಒಂದು ಅಭಿಯಾನದ ಮುಖಾಂತರ. ಸರ್, ನೀವು ಬೆಂಗಳೂರಿನಲ್ಲೂ ಇಂಜಿನಿಯರ್ ಪದವಿಯನ್ನು ಪಡ್ಕೊಂಡಿದ್ದೀರಿ, ಕಾಲೇಜ್ ಶಿಕ್ಷಣವನ್ನು. ಅದಕ್ಕಿಂತ ಮುಂಚೆ ಕನಕಪುರ ರೂರಲ್ ಕಾಲೇಜಿನಲ್ಲೂ ಶಿಕ್ಷಣವನ್ನು ಪಡ್ಕೊಂಡಿದ್ದೀರಿ. ಈ ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲೇ ನೀವು ಸ್ಪರ್ಧೆ ಮಾಡಿರೋದ್ರಿಂದ ನಿಮ್ಮ ಹಿಂದಿನ ಸ್ನೇಹಿತರು, ಸಹಪಾಠಿಗಳು, ಇನ್ನಿತರ ಎಲ್ಲರೂ ಸ್ಪಂದಿಸ್ತಾರೆ ಅನ್ನೋ ಒಂದು ಭಾವನೆ ನಿಮಗಿದೆಯಾ? ಸರ್, ನನಗೆ ಬಹುಶಃ ಅನೇಕ ಜನ ತಾವು ಬೆಂಗಳೂರಿಗೆ ಹೋಗಿ ಏನು ಸಂಪಾದನೆ ಮಾಡಿದ್ವಿ ಅಂತ ಹೇಳಿದ್ರೆ ಬಹುಶಃ ನನಗೆ ಗೊತ್ತಿರೋ ಸುಮಾರು ಜನ ನಾನು ಕಾಂಪ್ಲೆಕ್ಸ್ ಮಾಡಿದ್ದೀನಿ, ನಾನು ಒಂದಷ್ಟು ಸೈಟ್ಗಳು ಮಾಡಿದ್ದೀನಿ, ಒಂದಷ್ಟು ವಾಣಿಜ್ಯ ಸಂಕೀರ್ಣಗಳು ಮಾಡಿದ್ದೀವಿ ಅಂತ ಹೇಳ್ತಾರೆ. ಬಟ್ ನಾನು ಬೆಂಗಳೂರಿಗೆ ಬಂದ ನಂತರ ನಾನು ಬಹಳ ಅತ್ಯಂತ ಹೆಮ್ಮೆಯಿಂದ ಮತ್ತು ಭಾಳ ಸಂತೋಷದಿಂದ ಹೇಳ್ತಕ್ಕಂಥ ವಿಚಾರ ಅಂದರೆ ನನ್ನದೇ ಆದ ಒಂದು ದೊಡ್ಡ ಸ್ನೇಹಿತರ ಬಳಗ, ಹಿತೈಷಿಗಳ ಬಳಗವನ್ನು ನಾನು ಸಂಪಾದನೆ ಮಾಡಿದ್ದೀನಿ. ಅದೇ ನನ್ನ ದೊಡ್ಡ ಆಸ್ತಿ. ಅವ್ರ ಮೇಲೆ ನನಗೆ ಅಚಲವಾದ ವಿಶ್ವಾಸ ಇದೆ. ಇವತ್ತು ಕೂಡ ಎಲ್ಲೋದ್ರೂ ನನಗೆ ಅಂದರೆ ನಾನು ಏನು ಇವತ್ತಿನ ರಾಜಕಾರಣಿಗಳನ್ನ ನೋಡೋ ನಿಟ್ಟಿನಲ್ಲಿ ಅನ್ನೋ ರಾಜಕಾರಣಿ ಇಲ್ಲ, ನಾನು ರಾಜಕಾರಣಿನೇ ಅಲ್ಲ. ನಾನು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಬಂದಿರತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ. ಸೊ ಆ ವ್ಯಕ್ತಿತ್ವಕ್ಕೆ ಬೆಲೆ ಕೊಡ್ತಕ್ಕಂಥ ಸಾವಿರಾರು ಮನಸ್ಸುಗಳಿದ್ದಾವೆ. ಅವರು ನನ್ನನ್ನು ಖಂಡಿತವಾಗಲೂ ನನ್ನ ಜೊತೆ ಇರ್ತಾರೆ, ನನ್ನ ಜೊತೆ ಈ ಒಂದು ಚುನಾವಣೆಯಲ್ಲಿ ನನಗೆ ಬೆನ್ನೆಲುಬಾಗಿರ್ತಾರೆ ಅನ್ನೋದು ಪ್ರಬಲವಾದ ನನ್ನ ನಂಬಿಕೆ ಸರ್. ಸೊ ನಿಮ್ಮ ಸಾಮಾನ್ಯ ಸ್ನೇಹಿತರು ಅಂದರೆ ನಿಮ್ಗೆ ಅಸಾಮಾನ್ಯನೇ ಇರ್ಬೋದು, ಸಾಮಾನ್ಯ ಸ್ನೇಹಿತರು ಈ ಚುನಾವಣಾ ಸಂದರ್ಭದಲ್ಲಿ ಕೆಲವು ಪಕ್ಷಾತೀತವಾಗಿರ್ತಾರೆ. ನೀವು ಬಂದು ಪಕ್ಷೇತರ ಅಭ್ಯರ್ಥಿ JDSನಲ್ಲಿ ಇರ್ತಾರೆ, BJPಯಲ್ಲಿ ಇರ್ತಾರೆ, ಕಾಂಗ್ರೆಸ್ನಲ್ಲಿ ಇರ್ತಾರೆ, ಅಲ್ಲೂ ಸ್ಪರ್ಧೆಗಳಿದ್ದಾರೆ. ಸೊ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ನಿಮ್ಮ ಸ್ನೇಹಿತರು ಈ ಸಂದರ್ಭದಲ್ಲಿ ನಿಮ್ಮ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನಿಮಗಿದೆಯಾ? ಅದೇ ಒಂದು ವಿಶ್ವಾಸದಿಂದ ನಾನು ಯಾವ ಪಕ್ಷಕ್ಕೂ ನಾನು ಟಿಕೆಟ್ ಆಕಾಂಕ್ಷಿ ಆಗಲಿಲ್ಲ ಸರ್. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥವ್ರಿಗೆ ಸಕ್ರಿಯವಾಗಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥವ್ರಿಗೆ ಅಥವಾ ಸಕ್ರಿಯವಾಗಿ BJPಲಿರ್ತಕ್ಕಂಥವ್ರಿಗೆ ಅಥವಾ ಸಕ್ರಿಯವಾಗಿ JDSನಲ್ಲಿರ್ತಕ್ಕಂಥವ್ರಿಗೆ ಇನ್ನೊಂದು ಪಕ್ಷದಲ್ಲಿರ್ತಕ್ಕಂಥ ಅವರ ಆತ್ಮೀಯ ಸ್ನೇಹಿತರಾದರೂ ಇವ್ರಿಗೆ ಓಟ್ ಕೊಡಿ ಅಂತ ಕೇಳೋದಕ್ಕೆ ಭಾಳ ಎಲ್ಲೋ ಒಂದು ಕಡೆ ಮುಜುಗರ ಆಗುತ್ತೆ. ಆದರೆ ಸ್ವತಂತ್ರ ಅಭ್ಯರ್ಥಿಗೆ ಮತ ಕೇಳಬೇಕಾದ್ರೆ ಯಾರೂ ಅಷ್ಟು ಹಿಂಜರಿತಾ ಇಲ್ಲ. ಇದನ್ನು ನಾನು ಸ್ವತಃ ನಾನೇ ನೋಡ್ಕೊಂಡ್ಬಂದಿದ್ದೀನಿ. ಅಂದರೆ ನೀವು ಮತ ಕೇಳುವಂಥ ಸಂದರ್ಭದಲ್ಲೂ ನಿಮ್ಮ ಸ್ನೇಹಿತರು ಸ್ಪಂದಿಸ್ತಾ ಇದ್ದಾರೆ. ಎಲ್ಲ ಪಕ್ಷಕ್ಕೆ ಸೇರಿದವರು ಅದೊಂದು ಬೆನಿಫಿಟ್. ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರೋದು ಎಲ್ಲರೂ ಸ್ಪಂದಿಸ್ತಾರೆ. ಹೌದು ಸರ್. ಸರ್, ಇನ್ನು ನಿಮ್ಮ ಸಂಬಂಧಕ್ಕೆ ಅಂತ ಬಂದರೆ
ತುಂಬ ಹತ್ತಿರ ಸಂಬಂಧ ನಿಮಗೆ. ಈ 3 ಜನ ರಾಜಕೀಯದಲ್ಲಿ ಇದ್ದಂಥವರು, ರಾಜಕೀಯ ಏಳುಬೀಳುಗಳನ್ನು ಕಂಡಂಥವರು, ರಾಜಕೀಯದಲ್ಲಿ ಒಂದು ದೊಡ್ಡ ಸ್ಥಾನವನ್ನು ಅಲಂಕರಿಸಿದಂಥವರು. ಅದರಲ್ಲೂ ಬಾಲಕೃಷ್ಣ ಅವರು ಬಂದು ತಂದೆ ಮಗ ಇಬ್ಬರೂ ರಾಜಕೀಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದಂಥವರು. ಎಚ್ ಸಿ ಬಾಲಕೃಷ್ಣರವರು ಮತ್ತು ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣ ಇವರು ನಿಮಗೆ ಯಾವ ರೀತಿಯಿಂದನಾದ್ರೂ ಅವರು ಬೇರೆ ಪಕ್ಷದಲ್ಲಿ ಇದ್ದಾರೆ ನಿಜ, ನೀವು ಸಂಬಂಧಿ, ರಕ್ತ ಸಂಬಂಧಿ, ಸಹಾಯ ಮಾಡ್ತಾರೆ ಅನ್ನೋ ಭಾವನೆ ನಿಮಗಿದೆಯಾ ಅಥವಾ ಅವ್ರು ಮಾಡ್ತಾರಾ? ಸಹಾಯ ಮಾಡಬೇಕು ಅಂತ ನಾನು ಬಯಸೋಕ್ಕೂ ಆಗೋದಿಲ್ಲ ಸರ್. ಯಾಕಂದರೆ ಅವರು ಒಂದು ಪಕ್ಷದ ಕಟ್ಟುಪಾಡುಗಳಿಗೆ ಒಳಪಟ್ಟಿರ್ತಕ್ಕಂಥವ್ರು. ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ನಾನು ಅವ್ರನ್ನ ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಅವ್ರಿಗೆ ಟಿಕೆಟ್ ಕೊಡಿಸಿ ಅಂತಲೂ ನಾನು ಕೇಳಿದವನಲ್ಲ. ಇಲ್ಲ ನಮ್ಮ ಕೃಷ್ಣಪ್ಪನವ್ರನ್ನಾಗಲಿ, ಪ್ರಿಯಾಕೃಷ್ಣವ್ರನ್ನಾಗಲಿ, ಇಲ್ಲ ಬಾಲಕೃಷ್ಣವ್ರನ್ನಾಗಲಿ, ಬಹುಶಃ ನಾನು ಅವ್ರ ಮೇಲೆ ಹೋಗಿ ಒತ್ತಡ ಏರಿ ನನಗೆ ಟಿಕೆಟ್ ಆಗಲೇಬೇಕು ಅಂದರೆ ಬಹುಶಃ ಕೊಡಿಸ್ತಿದ್ರು ಏನೋ. ಆದರೆ ನಾನು ಮೊದಲಿಂದನೂ ಒಂದು ಸ್ವತಂತ್ರವಾದ ಅಭಿಪ್ರಾಯವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಆದ್ದರಿಂದ ನಾನು ಈ ನಿಟ್ಟಿನಲ್ಲಿ ನಾನು ಸ್ವತಂತ್ರವಾಗಿ ಹೋಗಬೇಕು ಅಂತ ದೃಢ ಸಂಕಲ್ಪ ಮಾಡಿ ಹೋಗಿದ್ದೀನಿ. ನಾನು ಅವ್ರನ್ನ ಈ ಪಕ್ಷದಲ್ಲಿ ಇಟ್ಕೊಂಡು ನನಗೆ ಸಹಾಯ ಮಾಡಬೇಕು ಅನ್ನೋ ಅಂದರೆ ನಿಮ್ಮ ಸ್ವಾಭಿಮಾನಕ್ಕೆ ಅಡ್ಡ ಬರ್ತದೆ. ಹಾಗಾಗಿ ಅವ್ರ ಪಕ್ಷದಲ್ಲೇ ಇರಲಿ, ಮುಂದೆ ಏನಾದರೂ ಸಹಾಯ ಆಗಲಿ, ಈಗ ನಾನು ಕೇಳಿದ್ರು ಅವ್ರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಎಲ್ಲ ಒಂದು ಕಡೆ ಸಂಬಂಧಗಳು ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಇದೆ. ಇಲ್ಲ, ಬಹುಶಃ ನಾನು ಕೇಳಿರೋರು ಖಂಡಿತವಾಗ್ಲೂ ಮಾಡ್ತಾಯಿದ್ರು. ನಾನೇ ಏನಕ್ಕೆ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಒಂದು ಪಕ್ಷದ ಕಟ್ಟುಪಾಡುಗಳಿಗೆ ಹೋದಾಗ ಅದಕ್ಕೆ ಧಕ್ಕೆ ಆಗಬಾರ್ದು. ಟಿಕೆಟ್ ಬೇಡ ಆಯಿತು, ನೀವು ಪಕ್ಷದಿಂದ ಟಿಕೆಟ್ ಕೇಳಲಿಲ್ಲ, ಟಿಕೆಟ್ ಕೊಡ್ತಿದ್ರು ಬಿಡ್ತಿದ್ರು ಕೊಡಿಸ್ತಿದ್ರು ಸೆಕೆಂಡ್ರಿ. ಆದರೆ ಈಗ ನೀವು ಎಲೆಕ್ಷನ್ ನಿಂತ್ಕೊಬಿಟ್ಟಿದ್ದೀರಿ, ನೀವು ಪಕ್ಷದ ಅಭ್ಯರ್ಥಿ ಆಗಿದ್ದೀರಿ, ಈಗಲಾದರೂ ನನಗೆ ಒಂದಷ್ಟು ಮತಗಳನ್ನ ಕೊಡಿಸಿ ಅಂತ ಏನಾದರೂ ಕೇಳ್ತೀರಾ? ಇದುವರೆಗೂ ನಾನು ಹೋಗಿಲ್ಲ. ಅದು ಮುಂದೆ ಇನ್ನೂ ಕಾಲಾವಕಾಶ ಇದೆ, ಕೇಳ್ತೀರಾ? ಖಂಡಿತವಾಗ್ಲೂ ನಾನು ಹೋಗಿಲ್ಲ, ಗೊತ್ತಿಲ್ಲ ನನಗೆ. ಅವರು ಅದನ್ನು ಬಹುಶಃ ನಾನು ನನಗೆ ಸಹಾಯ ಮಾಡಲೇಬೇಕು ಅನ್ನೋ ಮನೋಭಾವನೆ ಅವರಲ್ಲೇ ಬಂದರೆ ಮಾಡ್ಬೋದು ಅಂತ ಇಲ್ಲ. ಸಹಾಯ ಮಾಡಲೇಬೇಕು ಅವ್ರು ಮಾಡಲೇಬೇಕು ಅನ್ನೋ ಒಂದು ಖಡಾಖಂಡಿತವಾಗಿ ನನ್ನ ಜೊತೆ ನಿಂತ್ಕೋಬೇಕು ಅನ್ನೋ ಅಭಿಪ್ರಾಯ ನಂದಂತೂ ಅಲ್ಲ. ಆದರೆ ಒಬ್ಬ ಮತದಾರನಾಗಿ, ಒಬ್ಬ ಅಭ್ಯರ್ಥಿಯಾಗಿ ಅವ್ರನ್ನ ನಾನು ಖಂಡಿತವಾಗ್ಲೂ ಹೋಗಿ ಕೇಳ್ತೀನಿ. ಈ ಚುನಾವಣೆಯಲ್ಲಿ ನೀವು ನೋಡಿರ್ಬೋದು, ಪ್ರಾಶಸ್ತ್ಯ ಮತಗಳನ್ನ ಕೊಡ್ಬೋದು. ಪ್ರಾಶಸ್ತ್ಯ ಮತಗಳು 1, 2, 3 ಎಷ್ಟು ಜನ ನಿಂತಿರ್ತಾರೋ ಅಷ್ಟು ಜನ ಕೊಡ್ಬೋದು. ಬಹುಶಃ ಆ ನಿಟ್ಟಿನಲ್ಲಿ ನಾನು ಅವ್ರನ್ನ ಹೋಗಿ ನನಗೆ ಪ್ರಾಶಸ್ತ್ಯ ಮತನಾದರೂ ನನಗೆ ಕೊಡಿಸ್ಕೊಡಿ ಅಂತೇಳಿ ನಾನು ಹೋಗಿ ಅವರಲ್ಲಿ ವಿನಂತಿ ಮಾಡ್ತೇನೆ ಸರ್. ಈ ಸಂದರ್ಭದಲ್ಲಿ ನೀವು ಮೂಲತಃ ಮೈಸೂರಿನವರಾಗಿದ್ದು, ಸೊ ಬೆಂಗಳೂರನ್ನೇ ಒಂದು ಬೆಂಗಳೂರಿನ ಉದ್ಯೋಗವನ್ನು ಸೃಷ್ಟಿಸಿಕೊಂಡು ಒಂದು ಗೆಳೆಯರ ಬಳಗವನ್ನು ಕಟ್ಟಿಕೊಂಡು ಇಲ್ಲೇ ನಿಮ್ಮ ಒಂದು ಜೀವನವನ್ನು ಕಟ್ಕೊಂಡಿದ್ದೀರಿ. ಯಾಕೆ ಇದೇ ಉದ್ದೇಶಕ್ಕೆ ಬೆಂಗಳೂರು ಕ್ಷೇತ್ರ ಆರಿಸ್ಕೊಂಡ್ರಾ? ಯಾಕೆ ಮೈಸೂರು ಕ್ಷೇತ್ರ ಆರಿಸ್ಕೋಬಾರ್ದಾಗಿತ್ತು ನೀವು? ಸರ್, ನಾನು ಮೈಸೂರು 7ನೇ ಕ್ಲಾಸ್ಗೆ ಮೈಸೂರು ಬಿಟ್ಬಿಟ್ಟೆ. 8ನೇ ಕ್ಲಾಸ್ನಲ್ಲಿದ್ದಾಗ ಮೈಸೂರು ಬಿಟ್ಟೆ ನಾನು. ಅಲ್ಲಿ ಸ್ವಲ್ಪ ನನ್ನ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಏರಿಳಿತ ಆದಾಗ ನಮ್ಮ ಸೋದರ ಮಾವ, ಬಹುಶಃ ನೀವೆಲ್ಲ ಕೇಳಿರ್ಬೋದು, ಭಾಳ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಎಚ್ ಸಿ ಚೆನ್ನಪ್ಪನವರು ಅಂತೇಳಿ, ಮಾಗಡಿ ಚೆನ್ನಪ್ಪನವರು, ಹುಲಿಕಟ್ಟೆ ಚೆನ್ನಪ್ಪನವರು ಅಂತಲೇ ಅವರು ಪ್ರಖ್ಯಾತಿ ಹೊಂದಿದಂಥವರು. ಬಾಲಕೃಷ್ಣವ್ರ ತಂದೆ. ಭಾಳ ಹೆಮ್ಮೆ ಆಗ್ತದೆ ಇವತ್ತು ಕೂಡ ನಾವು ಅಂಥವ್ರ ತಂಗಿ ಮಗ ಅಂತ ಹೇಳ್ಕೊಳ್ಳೋದಕ್ಕೆ. ಅವರ ಒಂದು ಸ್ಕೂಲಲ್ಲಿ ಕರ್ಕೊಂಬಂದು ನನ್ನ ಮಾಗಡಿ ಹತ್ರ ಹುಲಿಕಟ್ಟೆ ಅಂತೇಳಿ ಅಲ್ಲೊಂದು ಪ್ರೌಢಶಾಲೆ ಇದೆ, ಅವರೇ ನಮ್ಮ ಸೋದರ ಮಾವನೇ ಸ್ಥಾಪನೆ ಮಾಡಿದಂಥ ಪ್ರೌಢಶಾಲೆ. ಅಲ್ಲಿ ನಾನು ನನ್ನ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಮುಗಿಸಿದೆ. ನಂತರ ನಾನು ಕನಕಪುರಕ್ಕೆ ಬಂದೆ. ಕನಕಪುರದಲ್ಲಿ ನಾವೆಲ್ಲ ಕೇಳಿರ್ಬೋದು, ಗಾಂಧಿ ನಾವು ನೋಡಿದಂಥ ಮತ್ತೊಬ್ಬ ಬಹುದೊಡ್ಡ, ಅವ್ರನ್ನ ವರ್ಣಿಸೋದಕ್ಕೆ ಶಬ್ದಗಳಿಲ್ಲ ಅಂಥ ಮಹನೀಯರು ಆದಂಥ ಕನಕಪುರದ ಕರಿಯಪ್ಪನವ್ರು ಕಟ್ಟಿದಂಥ ರೂರಲ್ ಕಾಲೇಜಿನಲ್ಲಿ ನನ್ನ PUC ವ್ಯಾಸಂಗವನ್ನು ಮುಗಿಸಿ ನಂತರ ನಾನಾಗಲೇ ಮೈಸೂರಿಂದ ಡಿಸ್ಕನೆಕ್ಟ್ ಆಗಿ ಸುಮಾರು ವರ್ಷ ಆಗೋಗಿತ್ತು. ಅಷ್ಟೊತ್ತಿಗಾಗಲೇ ನಮ್ಮ ತಂದೆ ತಾಯಿಗಳೆಲ್ಲ ಮಾಗಡಿ ಹತ್ರ ನಮ್ಮದು ಜಮೀನಿತ್ತು, ಸ್ವಂತ ಜಮೀನಿತ್ತು. ಇಲ್ಲಿಗೆ ಶಿಫ್ಟ್ ಆಗಿಬಿಟ್ವಿ ನಾವು. ಶಿಫ್ಟ್ ಆದ ನಂತರ ನಾವು ಮೈಸೂರನ್ನ ಆಲ್ಮೋಸ್ಟ್ ಡಿಟ್ಯಾಚ್ ಆದ್ವಿ. ಸೊ ನಂತರ ದಿನಗಳಲ್ಲಿ ಬೆಂಗಳೂರಿನ ನಮ್ಮ ಒಕ್ಕಲಿಗರ ಸಂಘದ BIT ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನನ್ನ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿಸಿ ಇಲ್ಲೇ ನನ್ನ ಬದುಕನ್ನು ಕಟ್ಕೊಂಡಿದ್ದೇನೆ. ಸೊ ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಈಗ 15 ಜನ ಸ್ಪರ್ಧಿಗಳಿದ್ದು, 2 ಪಕ್ಷಗಳ, ಒಂದು ಮೈತ್ರಿ ಮತ್ತು ಕಾಂಗ್ರೆಸ್ 2 ಪಕ್ಷಗಳ, ಅದರಲ್ಲೂ ರಾಮೋಜಿಗೌಡರು 2 ಬಾರಿ ಸೋತಂಥವ್ರು, ಈಗ 3ನೇ ಬಾರಿ ಸ್ಪರ್ಧೆ ಮಾಡಿದ್ದಾರೆ. ದೇವೇಗೌಡರು 1ನೇ ಸಾರಿ ಗೆದ್ದಿದ್ದಾರೆ, 2ನೇ ಸಾರಿಗೆ ನಿಂತಿದ್ದಾರೆ. ಇವರ ನಡುವೆ ನೀಲಕಂಠ ಆರ್ ಗೌಡ ಹೇಗೆ ಮೇಲೇಳಲಿಕ್ಕೆ ಸಾಧ್ಯ? ನಿಮ್ಮ ಉದ್ದೇಶಗಳೇನು? ಹೇಗೆ ಮತದಾರರನ್ನ ನೀವು ಮತ ಹಾಕಲಿಕ್ಕೆ ಪ್ರಯತ್ನ ಮಾಡಿಸ್ತಾ ಇದ್ದೀರಿ? ಸರ್, ಎಲ್ಲ ನನ್ನ ಹೇಳಿದ್ನಲ್ಲ ಈಗಾಗಲೇ, ನನ್ನ ದೊಡ್ಡ ಹಿತೈಷಿಗಳ ಬಳಗ ಇದೆ. ಪಕ್ಷಾತೀತವಾದ ಬಳಗ ಅದು. ಅವರೆಲ್ಲ ಸಕ್ರಿಯವಾಗಿ ನನ್ನ ಜೊತೆ ನಿಂತ್ಕೊಂಡಿದ್ದಾರೆ, ಯಾವುದೇ ಅಪೇಕ್ಷೆ ಇಲ್ಲದೆ ನನ್ನ ಜೊತೆ ನಿಂತ್ಕೊಂಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾನು ನನ್ನ ಪ್ರತಿಸ್ಪರ್ಧಿಗಳು ಯಾರು ಅಂತ ನೋಡೋದಕ್ಕೆ ಬದಲಾಗಿ ನಾನು ನನ್ನ ಗೆಲುವಿನ ಹತ್ರ ಯಾವ ರೀತಿ ಸಾಗಬಹುದು ಅಂತೇಳಿ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ಕೊಂಬಂದಿದ್ದೀನಿ. ಬಹುಶಃ ನನಗೆ ಆತ್ಮವಿಶ್ವಾಸ ಇದೆ, ಈ ಚುನಾವಣೆಯಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಅಚಲವಾದ ವಿಶ್ವಾಸ ಕೂಡ ನನಗಿದೆ. ಸರ್, ನನಗೆ ಒಂದು ಯೋಚನೆ ಏನು ಅಂದರೆ,
ನೀವು ಕಾಂಗ್ರೆಸ್ ಪಕ್ಷದ ಹಲವಾರು ಲೀಡರ್ಗಳ ಸಂಬಂಧಿಗಳಾಗಿದ್ರೂ ನೀವು ಈ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಿಮ್ಮ ಸಂಬಂಧಿಗಳಾಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ಬೋದು ಅಥವಾ ಮೈತ್ರಿ ಪಕ್ಷದ ಅಭ್ಯರ್ಥಿ ಆಗಿರ್ಬೋದು, ನಿಮ್ಮನ್ನು ಯಾವತ್ತಾದರೂ ಒಂದು ದಿವಸ ನೀಲಕಂಠ ಆರ್ಗೌಡರನ್ನು ಕೇಳಿದಾರ ನೀನು ಸ್ಪರ್ಧೆ ಮಾಡಬೇಡ ಅಂತಾಗಲಿ, ನನಗೆ ಬೆಂಬಲ ಕೊಡು ಅಂತಾಗಲಿ ಏನಾದ್ರು ಕೇಳಿದಾರ? ಇಲ್ಲ, ನನಗೆ ಯಾರೂ ಕೇಳಿಲ್ಲ. ನನಗೆ ಇವತ್ತಿನ ಕಾಂಗ್ರೆಸ್ ಅಭ್ಯರ್ಥಿ, ನಾನು ಲಾಸ್ಟ್ ಮೋದಿ ಚುನಾವಣೆಯಲ್ಲಿ ಅವ್ರ ಪರವಾಗಿ ನಾನು ಕೈಲಾದಷ್ಟು ಮಟ್ಟಿಗೆ ಅವ್ರಿಗೆ ಸಹಾಯ ಮಾಡಿದೆ. ಲಾಸ್ಟ್ ಎಲೆಕ್ಷನಲ್ಲಿ ರಾಮೋಜಿಗೌಡರಿಗೆ ಪಾಪ ಅವರು ನನ್ನ ಮೇಲೆ ಇರ್ತಕ್ಕಂಥ ವಿಶ್ವಾಸ, ಈವನ್ ಟುಡೇ ನಾನು ಅವ್ರ ಜೊತೆ ಒಳ್ಳೆಯ ಸಂಬಂಧನೇ ಇಟ್ಕೊಂಡಿದ್ದೀನಿ ಅವ್ರ ಜೊತೆ. ಇವತ್ತು ಕೂಡ ಮೊನ್ನೆ ಕೂಡ ನನ್ನ ಜೊತೆ ಮಾತಾಡಿದ್ರು, ಸರ್ ಏನು ನಿಮ್ಮ ಅಭಿಪ್ರಾಯ ಅಂತ. ಸರ್ ಇಲ್ಲ, ನೀವು ಎಲೆಕ್ಷನ್ ಮಾಡಿ, ನನಗಾಗಲೇ ಈಗ 60 ವರ್ಷ ಆಗಿದೆ, ನನಗೆ ಇನ್ನೊಂದು ಒಂದು ಟರ್ಮ್ ಆದಮೇಲೆ 66 ಆಗುತ್ತೆ, ಬಹುಶಃ ನಾನು ನನ್ನ ಆಸಕ್ತಿ ಕಳ್ಕೊಂಬಿಡ್ತೀನಿ ಅನ್ನೋ ಒಂದು ದೃಷ್ಟಿನಲ್ಲಿ ಇದು ಕೊನೆ ಚುನಾವಣೆ ನಾನು ಮಾಡ್ತೀನಿ ಸರ್, ನಿಮ್ಮ ಎಲೆಕ್ಷನ್ ನೀವು ಮಾಡಿ, ನಮಗೆ ಇದು ಕೇವಲ 15 ದಿನದ ಸ್ಪರ್ಧೆ ಅಷ್ಟೇ, ಅದರ ನಂತರ ನಿಮ್ಮ ವಿಶ್ವಾಸ ಇದೇ ರೀತಿ ಮುಂದುವರಿಯುತ್ತೆ ಅಂತ ಹೇಳಿದೆ. ಸಂತೋಷ ಸರ್, ನಿಮಗೂ ಒಳ್ಳೇದಾಗಲಿ ಅಂದರು, ನಾನು ಅವ್ರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತೇನೆ. ಅಂದರೆ ವಿಶ್ವಾಸವನ್ನು, ಸಂಬಂಧವನ್ನು ಹಾಗೆ ಉಳಿಸ್ಕೊಂಡು ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಈ ಚುನಾವಣೆ ಏನಿದೆ ಅಷ್ಟಕ್ಕೆ ಮಾತ್ರ ನಾವು ವಿರೋಧಿಗಳಾಗ್ತೀವಿ. ಖಂಡಿತ ವಿರೋಧಿಗಳಲ್ಲ ಸರ್, ಪ್ರತಿಸ್ಪರ್ಧಿಗಳಾಗ್ತೀರಿ. ಪ್ರತಿಸ್ಪರ್ಧಿ ಅಷ್ಟೇ. ಅಂದರೆ ನಿಮಗೆ ಒಂದು ವಿಶ್ವಾಸ ಇದೆಯಾ ಸರ್ ಗೆಲ್ತೀನಿ ಅಂತೇಳಿ? ಖಂಡಿತವಾಗಲೂ ಇದೆ ಸರ್, ಖಂಡಿತವಾಗಲೂ ಇದೆ. ನಾನು ಸ್ವಲ್ಪ, ನನಗೆಲ್ಲೋ ಒಂದು ಕಡೆ ಗ್ರಾಮಾಂತರ ಭಾಗದಲ್ಲಿ ಸ್ವಲ್ಪ ನಾನು ಲೇಟಾಗಿ ಶುರು ಮಾಡಿದೆ, ಆದರೂ ಕೂಡ ಭಾಳ ಪ್ರಬಲವಾದ ರೆಸ್ಪಾನ್ಸ್ ಸಿಗ್ತಾ ಇದೆ ನನಗೆ. ಸೊ ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಸರ್? 36 ವಿಧಾನಸಭಾ ಕ್ಷೇತ್ರಗಳಲ್ಲಿ 36 MLAಗಳು ಯಾರಾದ್ರೂ ಟಚ್ ಮಾಡಿದ್ರೆ ಅವರ ರಿಕ್ವೆಸ್ಟ್ ಅವ್ರ ಹತ್ರ ಏನಾದ್ರು ವಿನಂತಿ ಮಾಡ್ಕೊಂಡಿದ್ದೀರಾ ನಮಗೆ ಮತ ಕೊಡಿ? ಸರ್, ಎಲ್ಲ ಒಂದೊಂದಲ್ಲ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಆಗಿರೋದ್ರಿಂದ ಅವ್ರಿಗೆ ಪಕ್ಷದ ಏನು ಲಿಮಿಟೇಷನ್ಸ್ ಇರ್ತದೆ, ಆ ಲಿಮಿಟೇಷನ್ಸ್ ಇದೆ ಅಂತ ಗೊತ್ತಿದ್ದು ನಾನು ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಎಲ್ಲೋ ಒಂದು ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ದಂಗೆ ಆಗುತ್ತೆ ಅಂತ. ಸರ್, 36 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರಗಳನ್ನು ಸಂಪರ್ಕ ಮಾಡಿದ್ದೀರಿ ನೀವು? ಸರ್, ನಾನೀಗಾಗಲೇ ಕನಕಪುರ, ಚನ್ನಪಟ್ಟಣ, ರಾಮನಗರ, ಮಾಗಡಿನಲ್ಲಿ ನಾನು ವೈಯಕ್ತಿಕವಾಗಿ ಇನ್ನೂ ಹೋಗ್ಲಿಕ್ಕಾಗಿಲ್ಲ, ಹೋಗ್ತಾ ಇದ್ದೀನಿ. ನಾನು ಬೆಂಗಳೂರು ಹಲವಾರು ಕ್ಷೇತ್ರಗಳಲ್ಲಿ ನಾನು ವೈಯಕ್ತಿಕವಾಗಿ ಎಲ್ಲ ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳು ಎಲ್ಲ ಕಡೆ ಹೋಗಿ ಬಂದಿದ್ದೀನಿ. ಎಲ್ಲ ಶಿಕ್ಷಣ ಸಂಸ್ಥೆಗಳು ನನಗೆ ಭಾಳ ಅನುಕೂಲಕರವಾದ ಒಂದು ವಾತಾವರಣ ಕಾಣ್ತಾ ಇದೆ ಎಲ್ಲ. ಬಿಕಾಸ್ ನನ್ನ ಸ್ನೇಹಿತರ ವರ್ಗ ಇದು ಮೌತ್ ಟು ಮೌತ್ ಹೋಗ್ತಾ ಇದೆ ಸರ್. ನೀಲಕಂಠನ ಬಗ್ಗೆ ಮತ ಕೊಟ್ಟರೆ ಒಂದು ಮತದಾರರ ಗೌರವವನ್ನು, ಅವರ ಹಿರಿಮೆಯನ್ನು ಒಳ್ಳೆಯ ಮಟ್ಟದಲ್ಲಿ ಕೊಂಡೊಯ್ತಕ್ಕಂಥ ಕೆಲಸ ಮಾಡ್ತಾನೆ ಅನ್ನೋ ವಿಶ್ವಾಸ ಅವ್ರಿಗೂ ಕೂಡ ಇದೆ ನನ್ನ ಬಗ್ಗೆ. ಸರ್, 36 ಕ್ಷೇತ್ರಗಳು ಅಂದರೆ ಕನಿಷ್ಠ ಒಂದು ಕ್ಷೇತ್ರಕ್ಕೆ 4 ದಿವಸನಾದರೂ ಹೋಗಬೇಕು ಸರ್. ಕನಿಷ್ಠ ಒಂದು 4 ತಾಲೂಕಾದರೂ ಇರ್ತವೆ, ಕ್ಷಮಿಸಿ 3 ಹೋಬಳಿನಾದ್ರು ಇರ್ತವೆ, ಕನಿಷ್ಠ 3 ಹೋಬಳಿ ಇರ್ತವೆ. ಹೋಬಳಿಗೆ 1 ದಿವಸ ಆದರೂ 3 ದಿವಸನಾದ್ರು ಹೋಗಬೇಕು. ಸೊ ಆ ಲೆಕ್ಕ ಹಾಕೊಂಡ್ರೆ ಕನಿಷ್ಠ 60 ದಿವಸನಾದರೂ ಬೇಕು ಸರ್. ನಾನು ಅದು ಲಿಟ್ರಲಿ ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್, ಯಾರೂ ಮಾಡೋಕ್ಕಾಗೋದಿಲ್ಲ. ಇವತ್ತು ಜನರಲ್ ಎಲೆಕ್ಷನ್ನಲ್ಲಿ ಕೇವಲ ಭಾಳ ಲಿಮಿಟೆಡ್ ಏರಿಯಾ ಇರ್ತಕ್ಕಂಥ ಜನರಲ್ ಎಲೆಕ್ಷನನ್ನು 30 ದಿನಗಳು ಒಂದು ತಾಲೂಕಿನ ಎಲೆಕ್ಷನ್ನೇ ಮಾಡೋಕ್ಕಾಗಲ್ಲ ಅಂತಾರೆ. 36 ತಾಲೂಕಿನ ಎಲೆಕ್ಷನ್ ಮಾಡಬೇಕು ಅಂದರೆ ಬಹುಶಃ 3 ವರ್ಷ ಕೊಟ್ಟರು ಸಾಲೋದಿಲ್ಲ. ಸೊ ಇದನ್ನೇನು ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ಡಿಜಿಟಲ್ ಮೀಡಿಯಾ ಭಾಳ ಸ್ಟ್ರಾಂಗ್ ಆಗಿದೆ. ಈಗ ತಾವುಗಳೇ ನೋಡಿರ್ಬೋದು, ತಮಗೂ ಅದರ ಅನುಭವ ಆಗಿರುತ್ತೆ. ಡಿಜಿಟಲ್ ಮೀಡಿಯಾ ಯಾವ ಲೆವೆಲ್ಗಿದೆ ಅಂದರೆ ಹಳ್ಳಿಯ ಪ್ರತಿಯೊಬ್ಬನ ಹತ್ರ ಇವತ್ತು ಮೊಬೈಲ್ ಇದೆ, ಪ್ರತಿಯೊಬ್ಬ ಕೂಡ ವಾಟ್ಸಪ್ ನೋಡ್ತಾನೆ, ಇಲ್ಲ ಫೇಸ್ಬುಕ್ ನೋಡ್ತಾನೆ, ಬೆರಳ ತುದಿಯಲ್ಲಿ ಪ್ರಪಂಚ ಇದೆ. ಜನಗಳನ್ನ ತಲುಪೋದಕ್ಕೆ ಅಂಥ ಕ್ಲಿಷ್ಟಕರವಾದ ಸಂದರ್ಭ ಇದಲ್ಲ ಅಂತೇಳಿ ನಾನಂತೂ ಪ್ರಬಲವಾಗಿ ನಂಬಿದ್ದೇನೆ. ಬಟ್ ಎಲ್ಲವರು ನಾನು ಬಹುತೇಕ ಈ ಡಿಜಿಟಲ್ ಮೀಡಿಯಾದ ಸಂಪೂರ್ಣ ಉಪಯೋಗ ಪಡೆದಲ್ಲಿ ನಾನು ಸ್ವಲ್ಪ ಸಫಲತೆಯನ್ನು ಕಂಡಿದ್ದೇನೆ ಸರ್. ಅಂದರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಹಾಗೂ ಮೌತ್ ಟು ಮೌಟ್ ಅಂತ ಹೇಳಿದ ಮಾತಿಂದ ಮಾತು, ಜನರಿಂದ ಬಾಯಿಂದ ಬಾಯಿಗೆ ಹರಡುವಂಥ ಮೂಲಕ ತಾವು ತಮ್ಮ ವಿಶ್ವಾಸವನ್ನು ದ್ವಿಗುಣಗೊಳಿಸ್ಕೊಳ್ತಾ ಇದ್ದೀರಿ. ಸೊ ಮತದಾರರು ಖಂಡಿತವಾಗ್ಲೂ ಅದು ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಬಹುತೇಕ ಎಲ್ಲ ಮತದಾರರು ನೀಲಕಂಠ ಆರ್ಗೌಡರವ್ರನ್ನ ಕೈ ಹಿಡಿತಾರೆ ಅನ್ನೋ ಭರವಸೆ ನಿಮಗಿದೆ. ಜೊತೆಗೆ ಇದು ಪದವೀಧರ ಕ್ಷೇತ್ರವಾಗಿರೋದ್ರಿಂದ ಪದವೀಧರಿಗೂ ಕೂಡ ಇದರ ಒಂದು ಏನು ಪ್ರಾಬ್ಲಮ್ ಅನ್ನೋದು ಗೊತ್ತಿದೆ. ಯಾಕೆಂದರೆ ಲಿಟ್ರಲಿ ಒಬ್ಬ ಅಭ್ಯರ್ಥಿ ಎಲ್ಲರೂ ಮುಟ್ಟಕ್ಕೆ ಸಾಧ್ಯವೇ ಇಲ್ಲ. ಇದನ್ನು 2 ವರ್ಷ ಅಲ್ಲ 3 ವರ್ಷ ಕೊಟ್ಟರು 36 MLA ಕಾನ್ಸ್ಟಿಟ್ಯೂನ್ಸಿನ ಒಬ್ಬರನ್ನೊಬ್ಬರು ಪ್ರತಿಯೊಬ್ಬ ಮತದಾರನ ಭೇಟಿ ಮಾಡೋದಕ್ಕೆ ಖಂಡಿತವಾಗ್ಲೂ ಅಸಾಧ್ಯ ಅನ್ನೋದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ ಸರ್. ಸರ್, ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು 2-3 ಆರೋಪಗಳನ್ನ ಕೇಳ್ಪಟ್ಟೆ ಸಾಮಾನ್ಯ ಪದವೀಧರ ಮತದಾರರನ್ನು. ಏನು ಹೇಳ್ತಾರೆ ಅವರು, ಇವರು ಬರೀ ಲೀಡರ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಮತದಾರರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ನಾನಿಲ್ಲ ಸರ್, ನಾನು ಲೀಡರ್ಗಳನ್ನ ಯಾರನ್ನೂ ನಾನು ಭೇಟಿನೇ ಮಾಡಿಲ್ಲ. ನಾನು ಎಲ್ಲ ನಮ್ಮ ಏನು ಆತ್ಮೀಯ ವರ್ಗ ಇದೆ, ಒಬ್ಬರನ್ನ ಇದು ಮಾಡ್ಕೊಂಡು ಅವರಿಂದ ಇನ್ನೊಬ್ಬರನ್ನ ಭೇಟಿ ಮಾಡೋ ಆ ಮುಖಾಂತರ ಭೇಟಿ ಮಾಡ್ತಾ ಇದ್ದೀನಿ ಹೊರತು ನಾನು ಇದುವರೆಗೂ. ಅಂದರೆ ಯಾವ ಕ್ಷೇತ್ರದಲ್ಲಿ ನಿಮಗೆ ಸ್ನೇಹಿತರಿದ್ದಾರೆ, ಸ್ನೇಹಿತರ ಮೂಲಕನೇ ಮಾತಿಂದ ಅವ್ರ ಮೂಲಕನೇ ಬಳಸ್ಕೊಂಡು ಮತ್ತೊಬ್ಬ ಸ್ನೇಹಿತರನ್ನ ಮಾಡ್ಕೊತಾ ಇದ್ರಿ. ಅಂತೂ ಗೆಲ್ಲುವ ವಿಶ್ವಾಸ ನಿಮಗೆ ಈ ಬಾರಿಯ ಪದವೀಧರ ಕ್ಷೇತ್ರದಲ್ಲಿ ನೀವು
ಖಂಡಿತವಾಗಲೂ ಗೆಲುವಿನ ವಿಶ್ವಾಸವನ್ನು ಇಟ್ಕೊಂಡಿದ್ದೀರಿ. ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ ಇಟ್ಕೊಂಡಿದ್ದೇನೆ. ಬಹುತೇಕ ಮತದಾರರು ನಿಮ್ಮನ್ನು ಕೈ ಹಿಡಿತಾರೆ. ಹಿಡಿತಾರೆ ಅನ್ನೋ ಅಚಲವಾದ ವಿಶ್ವಾಸ. ಹಾಗೆ ನೀವು ಮುಂದಿನ ಜನರಿಗೆ ಅಂದರೆ ಪದವೀಧರ ಕ್ಷೇತ್ರದಲ್ಲಿ ನೀವು ಗೆದ್ದಂಥ ಸಂದರ್ಭಕ್ಕೆ ಕೃಷಿ ಅಂದರೆ ರೈತ ಮತ್ತು ಪರಿಸರಕ್ಕೆ ಹೆಚ್ಚು ಅಭಿವೃದ್ಧಿನ ಮಾಡಿಕೊಳ್ಳಿಕ್ಕೆ ತಾವು ಹೆಚ್ಚು ಕೆಲಸವನ್ನು ಮಾಡಲಿಕ್ಕೆ ತೊಡಗಿಸ್ಕೊಳ್ತೀರಿ ಅಂತ ನಿಮ್ಮ ಪ್ರಣಾಳಿಕೆಯಲ್ಲಿದೆ. ಅದು ಸತ್ಯನಾ? ಮುಖ್ಯವಾಗಿ ಇದು ಪದವೀಧರ ಆಗಿರೋದ್ರಿಂದ ಪದವೀಧರ ಸಮಸ್ಯೆಗಳಿಗೆ ಆದ್ಯತೆ ಜಾಸ್ತಿ ಕೊಟ್ಟು ಏನು ಶೋಷಿತ ವರ್ಗ ಇದೆ, ಯಾರು ನೋವಿನಲ್ಲಿ ಇವತ್ತು ಸಾಮಾಜಿಕವಾಗಿ ಭಾಳ ನೋವಿನಲ್ಲಿದ್ದಾರೆ ಅಂಥವ್ರ ಪರವಾಗಿ ಧ್ವನಿಯಾಗಬೇಕು ಅನ್ನೋದಷ್ಟೇ ನನ್ನ ಹಂಬಲ. ಸರ್, ಕೊನೆಯದಾಗಿ ನೀವು ಮೊದಲೇ ಹೇಳಿದಾಗೆ ಪದವೀಧರರು ಅಂತ ಅಂದರೆ 10,000 15,000ಕ್ಕೆ ದುಡಿತಾ ಇದ್ದಾರೆ. ನಾನು ಈ ವರ್ಗವನ್ನು ಕಣ್ಣಾರೆ ನೋಡಿದ್ದೀನಿ. ಹಾಗಾಗಿ ಇವರೆಲ್ಲರನ್ನೂ ಮತ್ತೊಂದು ಅಭಿವೃದ್ಧಿ ಪದದ ಕೊಂಡೊಯ್ಯಬೇಕು. ಅವರಿಗೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ, ಅರೆ ಸರ್ಕಾರಿನಲ್ಲಿರುವಂಥವ್ರಿಗೆ ಅಥವಾ ಅತಿಥಿಯಾಗಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಮತ್ತು ಪ್ರೈವೇಟೈಸೇಷನ್ ಕೆಲಸ ಮಾಡ್ತಾ ಇರುವಂಥ ಪದವೀಧರರಿಗೆ ನ್ಯಾಯ ಒದಗಿಸಬೇಕು ಅನ್ನುವಂಥ ನಿಮ್ಮ ಮಾತನ್ನು ಕೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ಪದವೀಧರರು ನಿಮಗೆ ಮತ ಹಾಕ್ತಾರೆ ಅನ್ನೋ ವಿಶ್ವಾಸವನ್ನು ನೀವು ಇಟ್ಕೊಂಡಿದ್ದೀರಿ. ಖಂಡಿತ ಸರ್. ಈಗಾಗಲೇ ನನಗೆ ಸಿಕ್ಕಂಥ ಎಲ್ಲ ಅವಕಾಶಗಳಲ್ಲೂ ಕೂಡ ನಾನು ಏನು ಆ ಒಂದು ಲಿಮಿಟೆಡ್ ಜಾಗದಲ್ಲಿ ಅವ್ರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಭಾಳ ಪ್ರಾಮಾಣಿಕವಾಗಿ ದುಡಿದಿದ್ದೀನಿ. ಅದರ ಅವ್ರಿಗೆ ಆ ಒಂದು ವರ್ಗದ ಜನ ಅವರೇ ನನಗೆ ಇವತ್ತು ರಾಯಭಾರಿಗಳ ಕೆಲಸ ಮಾಡ್ತಾ ಇದ್ದಾರೆ. ತಾವು ತಮ್ಮ ಪ್ರಣಾಳಿಕೆಯಲ್ಲಿ ಒಂದು ಪದವನ್ನು ಬಳಸಿದ್ದೀರಿ, ವಿದ್ಯಾವಂತರು ದೇಶದ ಆಧಾರ ಸ್ತಂಭ ಅಂತ ಹೇಳ್ತೀರಿ. ಹಾಗಾದರೆ ಅವಿದ್ಯಾವಂತರೇನು ಸರ್? ಸರ್, ಇದು ನಾನು ಹೇಳಿರ್ತಕ್ಕಂಥದ್ದೆಲ್ಲ ಈ ದೇಶದ ಪ್ರಥಮ ಅಧ್ಯಕ್ಷರಾದಂಥ ಸರ್ವೇಪಲ್ಲಿ ರಾಧಾಕೃಷ್ಣರವರು ಇದನ್ನು ಕೋಟ್ ಮಾಡ್ತಾರೆ. ವಿದ್ಯಾವಂತರು ಈ ದೇಶದ ಆಧಾರ ಸ್ತಂಭ ಅಂತ. ಏನಕ್ಕೆ ಅಂದರೆ ವಿದ್ಯಾವಂತರಿಗಿರ್ತಕ್ಕಂಥ ಪ್ರಾಪಂಚಿಕ ಒಂದು ಎಕ್ಸ್ಪೋಜರ್ ಇದೆಯಲ್ಲ, ಸ್ವಲ್ಪ ಅನಕ್ಷರಸ್ಥರಿಗೆ ಆ ಕಾಲದಲ್ಲಿ ಇರಲಿಲ್ಲ. ಆ ಕಾಲದಲ್ಲಿ ಸೊ ಅದನ್ನು ಆ ವಿದ್ಯಾವಂತರು ಅನಕ್ಷರಸ್ಥರನ್ನು ಮೇಲೆತ್ತಕ್ಕಂಥ ಕೆಲಸ ಮಾಡಿದ್ರೆ, ಈಗ ಮನೆಯಲ್ಲೇ ಭವಿಷ್ಯ ತಾವೆಲ್ಲ ನೋಡಿದ್ರಿ, ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆದರೆ ಇಲ್ಲ ಎಲ್ಲೋ ಒಂದು ಕಡೆ ಅದು ಸೋರ್ತಾ ಇದ್ದರೆ ಇದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸ ಒಬ್ಬ ಮೇಸನಷ್ಟೇ ಮಾಡೋಕ್ಕೆ ಸಾಧ್ಯ, ಎಲ್ಲರೂ ಮಾಡೋಕ್ಕಾಗೋದಿಲ್ಲ. ಆ ಮೇಸನ್ ಅನ್ನೋ ಜವಾಬ್ದಾರಿಯುತವಾದ ಜಾಬ್ನ ವಿದ್ಯಾವಂತ ಮಾಡಬೇಕು ಅನ್ನೋದು ಅವತ್ತು ಸರ್ವೇಪಲ್ಲಿ ರಾಧಾಕೃಷ್ಣನ್ರವರ ಒಂದು ಕನಸು. ಆ ಕನಸನ್ನು ಇದನ್ನು ಮುಂದುವರಿಸ್ಕೊಂಡೆ ನಾನು ಅದನ್ನು ಪದವೀಧರ ಕ್ಷೇತ್ರದಲ್ಲಿ ಪದವೀಧರರು ಮಾತ್ರ ಮತ ಹಾಕ್ತಾರೆ ಅನ್ನೋದಕ್ಕೆ ಇದು ಬಳಸಿದ್ರ ಅನ್ನೋದು ಒಂದು ಕಾರಣ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ 2 ಪದಗಳಿದೆ ನಮ್ಮ ಜಾನಪದದಲ್ಲಿ. ಒಂದು ಪದ ಏನು ಅಂದರೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಒಂದು ಪದ ಆದರೆ, ಮತ್ತೊಂದು ಪ್ರೊಫೆಸರ್ MD ನಂಜುಂಡಸ್ವಾಮಿಯವರು ಒಂದು ಮಾತು ಹೇಳ್ತಾರೆ, ಕಲಿತವರಿಂದ ದೇಶ ಹಾಳಾಗಿದೆ ಅಂತ. ಆದರೆ ಇಲ್ಲಿ ನೀವು ವಿದ್ಯಾವಂತರು ಆಧಾರ ಸ್ತಂಭ ಅಂತ ಹೇಳಿದ್ದಕ್ಕೆ ಈ ಪ್ರಶ್ನೆಗೆ ನಾನು ಮತ್ತೆ ಕೇಳಬೇಕಾಗಿತ್ತು. ನಾನು ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಇದನ್ನು ಪ್ರತಿಪಾದಿಸ್ತೀನಿ. ಇವತ್ತು ಅನಕ್ಷರಸ್ಥರಿದ್ದಂಥ ಕಾಲದಲ್ಲಿ ಸಂಸ್ಕಾರ ಮತ್ತು ಸುಸಂಸ್ಕೃತಿ ಜಾಸ್ತಿ ಇತ್ತು. ಆದರೆ ಇವತ್ತೆಲ್ಲೋ ಒಂದು ಕಡೆ ಅದಕ್ಕೆ ಸ್ವಲ್ಪ ಪೆಟ್ಟು ಬೀಳ್ತಾ ಇದೆ. ನೋವು ನನಗೂ ಕೂಡ ಇದೆ. ಅನಕ್ಷರಸ್ಥರು ಅಂದ ತಕ್ಷಣ ನಾನು ಅವ್ರನ್ನ ಭಾಳ ಇದಾಗಿ ನಾನು ನೋಡ್ತಾ ಇದ್ದಲ್ಲ. ಹೌದೌದು. ಇವತ್ತು ಅನಕ್ಷರಸ್ಥರು ಕಲಿಸಿದ್ದೇ ಇವತ್ತು ನಮ್ಗೆ ಟೆಕ್ಸ್ಟ್ ಆಗಿರೋದು. ಆ ಟೆಕ್ಸ್ಟ್ ಅಂತ ನಾವು ಕಲ್ತಂತ ನಾವು ಆ ಜನಸಾಮಾನ್ಯರ ಬದುಕಿಗೆ ಹೇಗೆ ಬೆಳಕಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಆದರೆ ಅನಕ್ಷರಸ್ಥರು ನಾನು ಯಾವತ್ತೂ ಕೂಡ ಅವ್ರನ್ನ ಏನೋ ಅವರು ಸಮಾಜಕ್ಕೆ ಉಪಯೋಗ ಬಾರ್ದವ್ರು ಅಂತಲ್ಲ, ಅವರೇ ಆ್ಯಕ್ಚುಲಾಗಿ ಈ ದೇಶದ ಆಸ್ತಿ. ವಿದ್ಯಾವಂತರು ಏನಂತಂತಂದರೆ ನಮಗೆ ಒಂದು ಸಮಾಜದ ಲೌಕಿಕ ಸಮಾಜದಲ್ಲಿ ಯಾವ ರೀತಿ ನಮ್ಮನ್ನು ನಾವು ನಿರ್ಧರಿಸ್ತಕ್ಕಂಥ ಅವ್ರು ಅಮಾಯಕರು. ಅನಕ್ಷರಸ್ಥರು ಅಂದರೆ ಅನಕ್ಷರಸ್ಥರು ಅವರು ಅಪ್ರಯೋಜಕರಂತಲ್ಲ, ಅವರು ಅಮಾಯಕರು. ಅವ್ರನ್ನ ನಾವು ಯಾವ ರೀತಿ ಅವ್ರಿಗೆ ನಾವು ಬೆಳಕಾಗಬಲ್ಲು ಅನ್ನೋದು ಚಿಂತನೆ ಮಾಡೋದಕ್ಕೆ ಅಷ್ಟೇ ನಾನು ಆ ಒಂದು ಪದವನ್ನು ಬಳಸಿದ್ದೀನಿ ಸರ್. ಕೊನೆಯದಾಗಿ ಸರ್, ಮತದಾರರಿಗೆ, ಪದವೀಧರ ಕ್ಷೇತ್ರದ ಮತದಾರರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಪದವೀಧರ ಮತ ಬಾಂಧವರಿಗೆ ನನ್ನ ಕಳಕಳಿಯ ಮನವಿ ಇಷ್ಟೇ. ದಯಮಾಡಿ ಮೊದಲನೇದಾಗಿ ಹೋಗಿ ಮತ ಮಾಡಬೇಕು ಅಂತ ನಿರ್ಣಯ ತೆಗೆದುಕೊಳ್ಳಿ. ಆದರೆ ಬೇಕೋ ಬೇಡವೋ ಎಲ್ಲರೂ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ಮಾತನಾಡಬೇಕಾದಂಥ ಅನಿವಾರ್ಯತೆ ಈ ಸಂದರ್ಭದಲ್ಲಂತೂ ಖಂಡಿತವಾಗಿದೆ. ಇವತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ನಾವು ದಾರಿ ತಪ್ತಾ ಇದ್ದೀವಿ ಅನ್ನೋ ಮತದಾರರು ಅನ್ನೋ ಒಂದು ಭಾವನೆ, ದುಃಖ ಕೂಡ ನನಗೆ ಬಹಳ ಆಯಿತು. ಸೊ ಈ ಸಮಾಜನ ಕಟ್ತಕ್ಕಂಥ ಶಕ್ತಿ ಎಲ್ಲೋ ಒಂದು ಕಡೆ ಅನಕ್ಷರಸ್ತು ಅಂತ ನಾನು ಹೇಳೋದಿಲ್ಲ ಅವ್ರಿಗೆ ಸ್ವಲ್ಪ ಎಲ್ಲೋ ಪ್ರಾಪಂಚಿಕ ಜ್ಞಾನ ಸ್ವಲ್ಪ ವಿದ್ಯಾವಂತರಿಗಿಂತ ಅವ್ರಿಗೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಪ್ರಾಪಂಚಿಕ ಜ್ಞಾನ ಇರ್ತಕ್ಕಂಥ ವಿದ್ಯಾವಂತರು ಎಲ್ಲೋ ಒಂದು ಕಡೆ ನಮ್ಮ ಜವಾಬ್ದಾರಿ ನಾವು ಮರೆತರೆ ಈ ದೇಶವನ್ನು ಕಟ್ತಕ್ಕಂಥದ್ದು ಹೇಗೆ ಅನ್ನೋದು ನನ್ನ ಭಾಳ ದೊಡ್ಡ ಒಂದು ಪ್ರಶ್ನೆ. ಈ ನಿಟ್ಟಿನಲ್ಲಿ
ಎಲ್ಲ ಪ್ರಜ್ಞಾವಂತ ಪದವೀಧರರು, ಶಿಕ್ಷಿತರು ದಯಮಾಡಿ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ರಾಯಭಾರಿಗಳ ಕೆಲಸ ಮಾಡಿ, ದಯಮಾಡಿ ಯಾವುದೇ ರೀತಿಯಾದ ಆಸೆ ಆಮಿಷಗಳಿಗೆ ಒಳಪಡದೆ ಈ ದೇಶ ನಂದು, ಈ ರಾಜ್ಯ ನಂದು, ಈ ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಸಮಾಜವನ್ನು ಕೊಟ್ಕೊಡ್ಬೇಕಂತ ಗುರುತರವಾದ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಜವಾಬ್ದಾರಿಯಿಂದ ನಾವು ಮೈ ಬರ್ತರೆ ಬಹುಶಃ ಮುಂದಿನ ಜನಾಂಗ ನಮ್ಮನ್ನು ಶಪಿಸದೆ ಬಿಡೋದಿಲ್ಲ ಅನ್ನೋ ಒಂದು ಅರಿವು ನಾವು ತಗೊಂಡು, ಯಾರು ನನ್ನನ್ನೇ ನೀವು ಗೆಲ್ಲಿಸಿ ಅನ್ನೋದು ನನ್ನ ಪ್ರಬಲವಾದ ಪ್ರತಿಪಾದನೆ ಅಲ್ಲ. ಯೋಗ್ಯ ಅಭ್ಯರ್ಥಿ ಯಾರಿದ್ದಾರೆ ದಯಮಾಡಿ ಚಿಂತನೆ ಮಾಡಿ, ಇವ್ಯಾಲ್ಯೂಯೇಟ್ ಮಾಡಿ. ಪದವೀಧರರು ಪ್ರತಿಯೊಬ್ಬರಿಗೂ ಚಿಂತನೆ ಮಾಡುವಂಥ ಶಕ್ತಿ ಇದೆ. ನಮಗಿಂತ ಯಾರು ಯೋಗ್ಯರಿದ್ದರೆ ದಯಮಾಡಿ ನಮಗೆ ಹೇಳಿ, ನಾನೇ ಕೂಡ ಬಂದು ಅವ್ರಿಗೆ ಓಟ್ ಹಾಕ್ತೀನಿ. ಆದರೆ ಇರೋ ಕ್ಯಾಂಡಿಡೇಟ್ಸಲ್ಲಿ ಯೋಗ್ಯ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ, ಸಮಾಜಕ್ಕೆ ಆಸ್ತಿ ಆಗಬಲ್ಲವ್ರು ಯಾರು, ಅವೆಲ್ಲ ಯೋಚನೆ ಮಾಡಿ, ಚಿಂತನೆ ಮಾಡಿ, ದಯಮಾಡಿ ಮತ ಕೊಡಿ. ಈ ನಿಟ್ಟಿನಲ್ಲಿ ನಾನು ಖಡಾಖಂಡಿತವಾಗಿ ಭರವಸೆಯಿಂದ ಹೇಳ್ತೀನಿ, ನಾನು ಆ ಎಲ್ಲ ಒಂದು ಅರ್ಹತೆ ನನಗಿದೆ. ಆದ್ದರಿಂದ ನೀವು ನನಗೆ ಮತ ಕೊಟ್ಟರೆ ಖಂಡಿತವಾಗ್ಲೂ ನಿಮ್ಮ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ನನ್ನ ಅಭಿಪ್ರಾಯ ಸರ್. ಆತ್ಮೀಯ ವೀಕ್ಷಕರೇ, ಇಷ್ಟೊತ್ತು ಬೆಂಗಳೂರು ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ನೀಲಕಂಠ ಆರ್ ಗೌಡರವರು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ವಿಶೇಷವಾಗಿ ಈ ಪದವೀಧರ ಕ್ಷೇತ್ರದಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ, ನನಗೆ ಯಾಕೆ ಮತವನ್ನು ನೀವು ನೀಡಬೇಕು, ನನಗೆ ಮತವನ್ನು ನೀಡಿದರೆ ನಾನು ಹೇಗೆ ಅಭಿವೃದ್ಧಿ ಪದದತ್ತ ಕೊಂಡೊಯ್ತೀನಿ, ನಾನು ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನೋದು ನನಗೆ ಸಾಮಾಜಿಕ ಕಳಕಳಿ ನನಗೆ ಗೊತ್ತಿದೆ. ಹಾಗಾಗಿ ನನಗೆ ಮತವನ್ನು ನೀಡಬೇಕು ಅಂತೇಳಿ ಮತದಾರರಲ್ಲಿ ಅವರು ಸಂಪೂರ್ಣ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ ಸರ್. ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್.